ವಾವ್, ಇವ್ರಿಗೆ ಪ್ರಜ್ಞೆ ಬರತದೆ. ಹೌದು ಹೌದು ಸಿಸ್ಟರ್. ಯಾಕಿಷ್ಟು ಮೈಯೆಲ್ಲ ಉಜ್ಜಾಗ್ತದೆ? ಡಾಕ್ಟರ್ ಇವ್ರಿಗೆ ಪ್ರಜ್ಞೆ ಬಂತ? ಹೌದು ಮಿಸ್ಟರ್ ವಿಜಯ್, ನಿಮ್ಮ ಟೈಮ್ ಚಲೋ ಐತಿ, ಅದಕ್ಕೆ ಇವ್ರಿಗೆ ಪ್ರಜ್ಞೆ ಬಂದೈತಿ. ಅಯ್ಯೋ ದೇವ್ರಿ. ಅಮ್ಮ, ನೀವು ಯಾರು? ಎಲ್ಲಿಂದ ಬಂದಿರಿ? ಏನಾಯ್ತು ನಿಮ್ಗೆ? ನೀವು ಯಾರಂತ ನಿಮ್ಗೆ ಹೇಳಿದ್ರೆ ನಿಮ್ಮ ಮನೆಗೆ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಯಾರು ನೀವು? ನಿಮ್ಮ ಹೆಸರೇನು? ನಿಮ್ಮೂರು ಯಾವುದು? ಅಮ್ಮ, ಪವಿತ್ರ ಅವ್ರೆ, ನಿಧಾನ ನಿಧಾನ. ಈಗ ತಾನೇ ಅವ್ರು ಕೋಮಾದಿಂದ ಬಂದಾರ. ಅವ್ರ ಮೈಂಡು ಈಗ ನಾರ್ಮಲಿ ತರ್ಕತೆ ಕೆಲಸ ಮಾಡಲ್ಲ. ಸ್ವಲ್ಪ ಟೈಮ್ ಬೇಕು ಅವ್ರಿಗೆ ರಿಕವರಿಗೆ. ನೀವು ಕ್ವಶನ್ ಕೇಳಿ, ಅರ್ಥ ಆಕಿತ್ತು ನನಗೆ ನಿಮ್ಮ ಸಿಚುವೇಶನ್. ಆದರೆ ಸ್ವಲ್ಪ ನಿಧಾನ. ಈಗರ ಪ್ರಜ್ಞೆ ಬಂದೈತಲ್ಲ ಅವ್ರಿಗೆ, ಅದಕ್ಕೆ ಈಗ ಅವರು ಎಲ್ಲ ಥರ ಪ್ರಶ್ನೆ ಕೇಳಬೇಡ್ರಿ, ಸ್ವಲ್ಪ ಟೈಮ್ ಹೋಗಲಿ, ಆರಾಮಾಗಿ ಮಾತಾಡಲಿ ಅವರು. ಯಾರು ನೀವು? ಯಾರು ನೀವಲ್ಲ? ಅಮ್ಮ, ಯಾರು ನೀವು? ಹಲೋ ಮೇಡಮ್, ಮೇಡಮ್. ಯಾರು ನೀವು? ಡಾಕ್ಟರ್, ಡಾಕ್ಟರ್ ಏನಿದೆ? ಏನಿದೆ? ಸೌಂಡ್ ಮಾಡಬೇಡಿ ಪವಿತ್ರ. ಅವ್ರಿಗೆ ಈಗ ತಾನೇ ಪ್ರಜ್ಞೆ ಬಂದೈತಲ್ಲ, ಅದಕ್ಕೆ ಹಾಕೈತೆ. ಸ್ವಲ್ಪ ಹೊತ್ತು ಹುಷಾರಾಗ್ತಾರೆ. ಈಗ ಸಲಾಡ್ ಹಚ್ಚತ್ತಲ್ಲ, ಅದ್ರೊಳಗೆ ನಿದ್ದೆ ಔಷಧ ಐತಿ, ಹಿಂಗಾಗಿ ಅವ್ರಿಗೆ ನಿದ್ದೆ ಬಂದೈತಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಎಚ್ಚರಕ್ಕಾರಲ್ಲ ಆವಾಗ ನಿಧಾನವಾಗಿ ಕುಂತು ಒಂದೊಂದೇ ಪ್ರಶ್ನೆ ಕೇಳಿ. ಅವ್ರ ಮೈಂಡಿಗೆ ಭಾಳ ಕೆಲಸ ಕೊಡಬಾರ್ದು. ಈಗ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಇನ್ಫಾರ್ಮೇಷನು, ಭಾಳ ನೀವು ಎಕ್ಸೈಟ್ಮೆಂಟಲ್ಲಿ ಎಲ್ಲ ಕೇಳಬಾರ್ದು. ಓ ಹೌದಾ? ಸರಿ ಡಾಕ್ಟರ್, ನೀವು ಹೇಳ್ದಂಗೆ ಆಗಲಿ. ಸರಿ, ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅವ್ರು. ಈಗ ಮಲ್ಕೊಂಡು ಎದ್ಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡ್ಸುವಂತ್ರಿ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಿರಿ. ಸರಿ ಡಾಕ್ಟರ್. ಅಲ್ಲ ಮಮ್ಮಿ, ಇಲ್ಲಿ ಯಾಕೆ ಕರ್ಕೊಂಬಂದಿ ನೀನು? ಸ್ವಲ್ಪ ಇರ್ಲೇ. ಈಗ ನಿನ್ನ ಸಿದ್ಧಾರ್ಥ ಲವ್ ಕಹಾನಿಗೆ ಅಟ್ಟಾಕಿದ್ದು ಯಾರು ಹೇಳೋ? ಆ ಪೂಜಾ ಅಲ್ವಾ? ಹಾಂ. ಈಗ ಆಕಿನ ಇಲ್ಲ ಅನ್ಸ್ಬಿಟ್ರೆ ನೀನು ಸಿದ್ಧಾರ್ಥಕ್ಕೆ ಹತ್ತಿರ ಆಗ್ಬೋದ. ಆದಷ್ಟು ಲಗು ಈ ಅರಮನೆಗೆ ಮಹಾರಾಣಿ ಆಗ್ಬೋದ್ಲೇ. ಅವ್ವ, ಸ್ವಲ್ಪ ಆಕರ್ಷಿ ಮಾತಾಡವ ನೀನು. ಅಲ್ಲ, ಯಾರ ಕೇಳಿಸ್ಕೊಂಡ್ರಿ ಅನ್ಗತಿ? ನೀ ನೋಡು, ಈ ವಿಚಾರ ಎಲ್ಲ ಇಂತಲ್ಲಿ ನಿಂತು ಮಾತಾಡಬಾರ್ದು. ಏನಿದ್ರು ನಮ್ಮ ರೂಮ್ನಾಗ ಮಾತಾಡೋದು. ಅಲ್ಲ, ಇಲ್ಲಾಕೆ ಮಾತಾಡೋದು ಈ ವಿಚಾರ ಎಲ್ಲ ನೀನು? ಅಯ್ಯೋ ತಾಯಿ, ಅರ್ಥ ಆಗೋತ ನನಗೆ. ನೋಡು, ನೀನು ಪೂಜಾನ ಮೊದಲ ಮಟಾಶ್ ಮಾಡ್ಬೇಕು, ಆಮೇಲೆ ಸಿದ್ಧಾರ್ಥನ ಬುಟ್ಟಿಗೆ ಹಾಕೊಳಕ್ಕೆ ಪ್ರಯತ್ನ ಪಟ್ಟು ಹಾಕಿರ್ತದ. ನೀ ಪೂಜಾನ ಇಟ್ಕೊಂಡು ಸಿದ್ಧಾರ್ಥಂಗೆ ಬೇಕು ಅಂದ್ರೆ ಸಿಗ್ತಾನೆ ಇಲ್ಲಿ? ಸಿಗ್ತಾನ ಸಿದ್ಧಾರ್ಥ? ಮೊದಲ ಪೂಜಾಗಿಂದ್ರ ಮಾಡ್ಬೇಕು. ಏನು ಮಾಡ್ಬೇಕವ್ವ? ಸಾಕ್ಷಿ, ಸಿದ್ಧಾರ್ಥ್. ಅರೆ ಯಾಕೆ ಸಾಕ್ಷಿ ಇಷ್ಟು ಗಾಬರದಿ? ಓ, ನಿನ್ನೆ ಅಂದು ನಮ್ಮ ಚಿಗವ್ವ ಅವ್ರು ಬಂದಾರ ಅಂಥೇಳಿ. ಸಾರಿ, ನನಗೆ ಮೀಟ್ ಹಾಕೋಕ್ಕಾಗಲಿಲ್ಲ. ನೋಡಿದ್ದೆಲ್ಲ ನಿಂಗೆ ಗೊತ್ತಲ್ಲ, ಆಫೀಸ್ ಒಳಗೆ ಎಷ್ಟು ಹೆಕ್ಟಿಕ್ ಕೆಲಸ ಆಯ್ತು ಅಂಥೇಳಿ. ಹಲೋ ಆಂಟಿ, ಹೇಗದಿರಿ? ನಾವು ಆರಾಮ ನೋಡಪ್ಪ. ನಿನ್ನೆ ಅಂದ್ಲ ನನ್ನ ಮಗಳು, ನಿನ್ನ ಭೇಟಿ ಮಾಡಿಸ್ಬೇಕಂತ ಹೇಳಿ ನಾನು ಭೇಟಿ ಆಗ್ಬೇಕಂತ ಎಷ್ಟು ತುದಿ ಕಾಲದಾಗ ನಿಂತಿದ್ನಪ್ಪ. ಆದ್ರೆ ಏನು ಮಾಡೋದು, ನೀ ಬರೋದು ಲೇಟಾಗಿ ಬಂದೆ ಅಂತ ನನಗೊಂದ್ರ ನಿದ್ದೆ ಬಂದ್ಬಿಡ್ತಪ್ಪ, ಮಕ್ಕೊಂಡ್ಬಿಟ್ನಿ. ಆರಾಮನಪ್ಪ? ಹೌದಾ ಆಂಟಿ? ಹಾಂ, ಆರಾಮ. ಟಿಫನ್ ಅದು ಮಾಡಿದ್ರೆ ನೀವೇ? ಪೂಜಾ ಟಿಫನ್ ಎಲ್ಲ ಮಾಡಿದ್ವಪ್ಪ. ನಿನ್ನ ಹೆಂಡ್ತಿ ಅದೆಷ್ಟು ಚಲೋ ಮಾಡ್ತಾಳಪ್ಪ ನಾಷ್ಟ. ಎಂದು ತಿಂದಿಲ್ಲಪ್ಪ. ನೀನು ಹೆಂಡ್ತಿ ಚಾ ಮಾಡ್ತಾಳಪ್ಪ, ಏನು ಫಸ್ಟ್ ಕಿಲಾಸ್ ಮಾಡ್ತಾಳಂದಿ. ವಾರೇ ಅಂತ ಚಾ ಕುಡಿದಿಲ್ಲಪ್ಪ ನನ್ನ ಜೀವನದಾಗ ನಾನು. ಮಸ್ತಾಗಿತ್ತಪ್ಪ ನಿಜವಾಗ್ಲು. ನಿಮ್ಮ ಮನೆಗೆ ಬಂದ ನನಗೆ ಭಾಳ ಖುಷಿ ಆಯ್ತಪ್ಪ, ಭಾಳ ಖುಷಿ ಆಯ್ತು. ಓ,
ಹೌದಾ ಆಂಟಿ? ಹಾಂ ಸರಿ. ಸರಿ ಸಾಕ್ಷಿ, ಆಫೀಸಿಗೆ ಲೇಟ್ ಆಯ್ತು, ನೀನು ನನ್ನ ಜೊತೆನೇ ಬರ್ತೀಯಾ ಅಥವಾ ಲೇಟಾಗಿ ಬರ್ತೀಯಾ? ಹಾಂ ಬರ್ತಾಳಪ್ಪ. ನೀ ಹೋಗಿರಪ್ಪ ಮುಂದೆ, ಪಾಪ ನೀನು ಬಾಸ್ ನೀನು ಮುಂಚೆ ಹೋಗಿರ, ಆಕೆ ಬರ್ತಾ. ಹಾಂ ಹೌದಾ ಸರಿ ಸಾಕ್ಷಿ, ನಾನು ಹೋಗಿರ್ತೀನಿ. ಓಕೆ ಬಾಯ್. ಬಾಯ್ ಬಾಯ್ ಬಾಯ್. ಅವ್ವ ಅಲ್ಲವ, ನಿಂಗೆ ತಲೆಯಾಗ ಮೊತ್ತ ಈ ಆನಿಲ್ ಹತ್ತಿಗಿದ್ದಿ ಆಯ್ತನ. ಅಲ್ಲ ಬೈ, ನಾವು ಜೊತೆ ಹೋಗಿದ್ನಲ್ಲ, ಯಾಕೆ ಬೇಡ ಅಂದಿರಿ ನಾ? ಕುಚ್ ಗಡ್ಬಡ ಹೈ ಮಗಳೇ, ಅದಕ್ಕೆ ಬ್ಯಾಡ ಅಂತಿದ್ದೆ ಅಲ್ಲವ. ಏನು ಇಲ್ದ ನಿನಗೆ ಬಿಟ್ಬಿಡ್ತೇನೆ ಹಂಗೆ. ಅವ್ವ ಏನದ ಅಂತದ? ಅವಳಿಂದ ಹೇಳ್ತಿನಲ್ಲಿ ಮೊದ್ಲು ಪೂಜಾನ್ ಮಟ್ಟ ಹಾಕ್ಬೇಕಂತೇಳಿ ಅದಕ್ಕೆ ನೀನು ತಡಗಿಸ್ಕೊಂಡಿದ್ದೆ. ಈಗ ಮ್ಯಾಲೆ ಹೋಗಾಳ ಪೂಜಾ ತನ್ನ ರೂಮಿಗೆ. ಅಲ್ಲಿ ಇಳಿದು ಬರ್ತಾಳ. ಬರ್ತಾಳವ. ಈಗ ಅಕ್ಕಿ ಅಡುಗೆ ಮಾಡೋ ಟೈಮ್, ಅಕ್ಕಿ ಕೈಯಾರೆ ಅಡುಗೆ ಮಾಡಿ ಅಕ್ಕಿ ಗಂಡಗೆ ಡಬ್ಬಿ ಕೊಟ್ಟು ಕಳಿಸ್ಬೇಕು, ಇಲ್ಲಾಂದ್ರೆ ಅಕ್ಕಿಗೆ ಸಮಾಧಾನನೇ ಆಗಂಗಿಲ್ಲ, ಗೊತ್ತಾ? ಹೂನವ. ಹಾಂ ಈಗ ಅಡುಗೆ ಮಾಡಕ್ಕೆ ತಳಗೆ ಬರ್ತಾಳು. ಈ ಮೆಟ್ಲ ಮೇಲೆ ಸಾಫ್ಟ್ ಅಂತ ತೆಳ್ಳಂದು ಎಣ್ಣೆ ಹಾಕೋಣಂತ. ಎಣ್ಣಿನ? ಎಂತ ಎಣ್ಣಿವ? ಅಯ್ಯೋ ನಾನು ಹೊಟ್ಟೆ ನನ್ನ ಬುದ್ಧಿ ಬಂದಿಟ್ಟು ಕಲ್ತಿಲ್ಲ ಮಗಳ. ಅಲ್ಲಿ ಜಾರು ಎಣ್ಣೆ, ಈಗ ಎಣ್ಣೆ ಮೇಲೆ ಕಾಲಿಟ್ರೆ ಏನಕ್ಕೈತಿ? ಜಾರಿ ಬೀಳ್ತೀವವ. ಅದನ್ನೇ ಮಾಡೋಣ. ಇಲ್ಲಿ ಮೆಟ್ಲ ಮೇಲೆ ಎಣ್ಣೆ ಸುರುಗುಣಂತ. ಆಕಿ ಮ್ಯಾಲಿಂದ ಇಳಿದು ಬಂದ ಆ ಎಣ್ಣೆ ಮೇಲೆ ಕಾಲಿಡ್ತಾಳು, ಜಾರಿ ಬೀಳ್ತಾಳು. ಬಿದ್ದ ಮೇಲೆ ಮಿನಿಮಮ್ ಒಂದು ವಾರಕ್ಕೆ ಒಂದು 15 ದಿನ ಆಕಿ ಬೆಡ್ ರೆಸ್ಟ್ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಈ ಟೈಲ್ಸು ಅಂಥವು ಅದಾವಲ್ಲ ಈ ಮನಿವ. ಏನು ಹೇಳತ್ತೀಯವ್ವ ನೀನು? ನಾನು ಸ್ವಲ್ಪ ದಿನದ ಮಟ್ಟಿಗೆ ಈ ಮನ್ಯಾಗ ಇರ್ಬೇಕಂತ ಮಾಡೀನಿ. ನೀನು ನನ್ನ ಕೂಡಿ ಓಡಿಸ್ತಾರೆ ಇವ್ರ ಮನೆಯವ್ರಿಬ್ರು. ತಾನೇ ಹಾಕೊಂಡ್ರಲೆ ಅಲ್ಲ, ನೀನೇ ಎಣ್ಣೆ ಸುರಿದಿ ಅಂತೇಳಿ ಅವ್ರಿಗೆ ಕನಸು ಬಿದ್ದಿರ್ತೈತಿ. ಬರ್ತಾಳು, ಎಣ್ಣೆ ಮೇಲೆ ಕಾಲಿಡ್ತಾಳು, ತೆರೆದು ಬೀಳ್ತಾಳು. ಮಿನಿಮಮ್ 15 ದಿನ ಬೆಡ್ ರೆಸ್ಟ್ ಆಕೈತಿ. ಆವಾಗ ಆ ಟೈಮ್ ಒಳಗೆ ನೀನು ಸಿದ್ಧಾರ್ಥನ ಬುಟ್ಟಿಗೆ ಹಾಕೊಂಡ್ಬಿಡ್ಬೇಕು. ಅವ್ವ 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 ಏನು ಹೇಳ್ತೀವ ನೀನು? ನಿಜವಾಗ್ಲೂ ಹೇಳಕತ್ತೀನಿ ಮಗಳೇ, ನೀನು ಒಳ್ಳೇದಕ್ಕಲ್ಲ ನಾ ಹೇಳೋದು. ನೀನು ಬಾಳು ಬಂಗಾರ ಆಗಲಿ ಅಂತ ನಾ ಇಷ್ಟೆಲ್ಲ ಕಷ್ಟಪಡತ್ತೀನಿ. ನೀನು ನೋಡಿದ್ರೆ ನಾನು ಒಂದಿಟ್ಟು ಸೇರಂಗಿಲ್ಲ ಮಗಳ ನೀನು. ಅಯ್ಯೋ ನೀ ಅಳಬೇಡವ, ನೀ ನನ್ನ ಒಳ್ಳೇದಕ್ಕನ ಇರೋದು. ಸರಿ, ಆದರೆ ಇದನ್ನ ಕೆಲಸ ಮಾಡಿದಂತ ಯಾರಿಗೂ ಹೆಂಗೆ ಗೊತ್ತಾಕೈತಿ? ನಾವು ಹೇಳಲ್ಲ ಗೊತ್ತಾಗೋದು. ನಾವು ಹೇಳಕ್ಕೆ ನಮ್ಗೆ ತಲೆ ಕೆಟ್ಟದ? ಹೋಗ ಒಂದು ಬಾಟ್ಲಿ ಮಸ್ತ್ ಎಣ್ಣೆ ತರಕ್ಕೆ ಹೋಗ. ಅವ್ವ ನಿಜವಾಗ್ಲೂವ? ಹೋಗ್ಲಿ ತರಕ್ಕೆ ಹೋಗು. ನೀ ಏನು ಮಾಡಕ್ಕೆ ಹೋಗ್ಬೇಡ, ನಾ ಮಾಡ್ತೀನಿ. ನೀ ದೂರದಿಂದ ನಿಂತು ನೋಡಿ ಸಾಕು. ಸರಿ ಅವ್ವ, ನಿಜವಾಗ್ಲೂ ಸಿದ್ಧಾರ್ಥ ನನ್ನ ಅಕ್ಕನ 200% ಆಗಿ ಅಕ್ಕನ ತಲೆ ಕೆಡಿಸ್ಕೊಬೇಡ. ನೀ ಎಣ್ಣೆ ತರಕ್ಕೆ ಹೋಗು. ಸರಿಯವ್ವ, ಯಾರು ನೋಡ್ದಿರೋ ತರ್ತೀನಿ, ನೀ ಇಲ್ಲೇನಿಲ್ಲ. ಹಾಂ ಹೋಗು. ಸರ್, ರಾಜು ಸರ್. ಓಹೋ ಹೊಸ್ದಾಗೆ ಮದುವೆಯಾದ ಮದುಮಗ ಕುಮಾರ. ಏನಪ್ಪ ಇಷ್ಟು ಲಗು ಕೆಲ್ಸಕ್ಕೆ ಬಂದುಬಿಟ್ಟ ಕುಮಾರ? ಅಲ್ಲ, ನಾನು ನೋಡಿದ್ರೆ ಮಿನಿಮಮ್ ಒಂದು ವಾರ ನಮ್ಮ ಹುಡುಗ ಕೆಲ್ಸಕ್ಕೆ ಬರೋಂಗಿಲ್ಲ, ಹೆಂಡತಿ ಜೊತೆ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಇಷ್ಟು ಲಗು ಬಂದಿಪ್ಪ. ಏನಪ್ಪ ಸಮಾಚಾರ? ಹೆಂಗೈತಿ ಹೊಸ ಜೀವನ? ಅಲ್ಲ ಸರ್, ಎಲ್ಲ ಗೊತ್ತಿದ್ದು ನೀವು ಹಿಂಗೆ ಹೇಳ್ತಿರಲ್ಲ ಸರ್. ದಯವಿಟ್ಟು ಸರ್, ನಮಗೊಂದು ಸಹಾಯ ಬೇಕಾಗಿತ್ತು ಸರ್, ಮಾಡ್ತೀರಾ? ನಿನ್ನ ಸಹಾಯ ಕ್ಯಾಶಲ್ಲಿ ಬೇಕಾ, ಚೆಕ್ಕಲ್ಲಿ ಬೇಕಾ, ಇನ್ನು ಆನ್ಲೈನ್ ಮುಖಾಂತರ ಬೇಕಾ? ಯಾವ ಮುಖಾಂತರ ಬೇಕಪ್ಪ ಸಹಾಯ? ದಯವಿಟ್ಟು ಸರ್, ನಿಮ್ಮ ಕೈ ಬೇಕಾದರೂ ಮುಗಿತೇನೆ, ಬೇಕಾದ್ರೆ ಕಾಲು ಬೇಕಾದರೂ ಬೀಳ್ತೇನೆ ಸರ್. ದಯವಿಟ್ಟು ನನಗೆ ಹಣ ಬೇಡ ಸರ್, ನಿಮ್ಮ ದುಡ್ಡು ನನಗೆ ಬೇಡ ಸರ್, ನಿಮ್ಮ ದುಡ್ಡು ನನಗೆ ಬೇಡ. ಏನಪ್ಪ ಕುಮಾರ, ನಿಮ್ಮವ್ವ ಆರಾಮದಾರಲ್ಲ? ಅಯ್ಯೋ ಅವ್ರು ಆರಾಮದಾರ ಸರ್, ಅವ್ರಿಗೇನಾಗಿಲ್ಲ. ಅವ್ರು ಮೊದಲಿಗಿಂತ ಭಾಳ ಹುಷಾರಾಗದಾರ. ಈಗ ನನಗೆ ಚಿಂತೆ ಆಗಿರೋದು ನನ್ನ ಹೆಂಡತಿ ಸಿಂಚನ ಬಗ್ಗೆ ಸರ್. ಯಾಕಪ್ಪ? ಅಲ್ಲ, ಮದುವೆ ಆಗಿ ನೀ ಕರ್ಕೊಂಡೋಗಿ ನಿನ್ನ ಹೆಂಡತಿಯಿಂದ ನನಗೆ ನಾ ಏನು ಸಹಾಯ ಮಾಡ್ಬೇಕು ನಿನಗೆ? ಸರ್ ಅದು ಅವತ್ತು ಮದುವೆ ಆದಮೇಲೆ ನನ್ನ ಮನೆಗೆ ಸಿಂಚನನ್ನು ಕರ್ಕೊಂಡು ಹೋಗಿ ಎಲ್ಲ ಸತ್ಯ ಹೇಳಬೇಕಾಯ್ತು ಸರ್. ಸತ್ಯ ಒಂದಿನ ಆಕಿಗೆ ಗೊತ್ತಾಗಲೇಬೇಕಿತ್ತಲ್ಲ. ಎಲ್ಲ ಹೇಳಿದೆ. ನಿಮ್ಮ ಮೇಲೆ ಆಕಿಗೆ ಭಾಳ ಸಿಟ್ಟು ಬಂತು. ನಿಮ್ಮ ಮನೆಗೆ ಹೋಗಿ ನಾನು ನ್ಯಾಯ ಕೇಳ್ತೀನಿ ಅಂತ ಮನೆ ಬಿಟ್ಟು ಬಂದುಬಿಟ್ಲು ಸರ್. ರೋಡ್ ಒಳಗೆ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಸರ್. ನಾನು ಎಷ್ಟು ಹುಡುಕಿದೆ ಸರ್, ಸಿಂಚನ ಸಿಗ್ತಿಲ್ಲ ಸರ್. ಸಿಂಚನ ಸಿಗ್ತಾನೆ ಇಲ್ಲ ಸರ್. ಅಲ್ಲ ಕುಮಾರ, ಅಲ್ಲೋ ನಿನ್ನೆ ಅಂತಿ ಮದುವಾದವ್ ನೀನು,
ಅಕ್ಕಿನ ಚಲೋ ತಂಗಿ ನೋಡ್ಕೋಬೇಕಾದವು ನೀನು ಈಗ ಎಲ್ಲೋ ಆಕಿನ ಕಳ್ಕೊಂಡು ಬಂದ ನನ್ನ ಸಹಾಯ ಕೇಳಿದ್ರೆ ನಾ ಏನಪ್ಪ ಸಹಾಯ ಮಾಡಲಿ ಈ ವಿಚಾರದಾಗ ಅಯ್ಯೋ ದೇವ್ರೆ ಸರ್ ದಯವಿಟ್ಟು ಹಂಗೆ ಹೇಳ್ಬೇಡಿ ಸರ್ ಹಂಗೆ ಹೇಳ್ಬೇಡಿ ಸರ್ ಈ ವಿಚಾರದಾಗ ನಿಮಗೆಲ್ಲ ಗೊತ್ತು ನಾನು ಸಿಂಚನ ನಾಟಕದ ಮದುವೆನ ಆಗಿರ್ಬೋದು ದುಡ್ಡಿನ ಅವಶ್ಯಕತೆ ನೀವು ಹೇಳಿದೆಲ್ಲ ಕೇಳಿ ಸಿಂಚನ ಮದುವೆ ಆಗಿರ್ಬೋದು ಸರ್ ನಾನು ಆದ್ರೆ ನನ್ನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಾಕಿ ಮದುವೆ ಆಗೇನು ಸರ್ ನನ್ನ ಮನಸ್ಫೂರ್ತಿ ಇಷ್ಟಪಟ್ಟಾಕಿ ಮದುವೆ ಆಗೇನು ದಯವಿಟ್ಟು ಸರ್ ದಯವಿಟ್ಟು ಸಿಂಚನ ಎಲ್ಲರೂ ಹುಡುಗಿಸ್ಕೊಡಿ ಸರ್ ಪ್ಲೀಸ್ ಆಕೆ ಜೊತೆ ಚಂದಗೆ ಜೀವನ ಮಾಡ್ಬೇಕಂತ ಆಸೆ ಐತೆ ಸರ್ ನಂಗೆ ದಯವಿಟ್ಟು ಸರ್ ದಯವಿಟ್ಟು ನೋಡಪ್ಪ ಕುಮಾರ ಮದುವೆ ಮಾಡಿಸೋ ಜವಾಬ್ದಾರಿ ಅಷ್ಟೇ ನನಗಿದ್ದಿತ್ತು ಹೆಂಡ್ತಿನ ಚಲೋ ನೋಡ್ಬೇಕು ಅನ್ನೋದಿಲ್ಲ ಬಿಟ್ಟಿದ್ದು ನಿನಗಪ್ಪ ಹಾಂ ಅಲ್ಲ ನೀನು ಹೆಂಡ್ತಿನ ನೀ ಹುಡುಕಪ್ಪ ಸಿಗಲಿಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಕುಮಾರ ನನ್ನಂತ ಬಂದ್ರೆ ನಾ ಏನು ಮಾಡಲಿ ಸರ್ ಪ್ಲೀಸ್ ಸಹಾಯ ಮಾಡಿ ಸರ್ ಪ್ಲೀಸ್ ಸರ್ ಅಯ್ಯೋ ದೇವ್ರೆ ನನಗೆ ಆಫೀಸ್ ಒಳಗೆ ಬಾ ಕೆಲಸ ಅದಾವಪ್ಪ ಇವತ್ತು ನೀ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ನಿನ್ನ ಬದಲಾಗಿ ನಾ ಮತ್ತೊಬ್ಬ ಡ್ರೈವರ್ನ ಕೆಲ್ಸಕ್ಕೆ ತೊಗೊಂಡಿನಿ 1 ವಾರದ ಮಟ್ಟಿಗೆ ಅಂತ ಹೇಳಿ ಮಾತ್ರ ಮತ್ತು 1 ವಾರ ಆದಮೇಲೆ ನಿನ್ನ ಕೆಲ್ಸಕ್ಕೆ ಬಂದುಬಿಡ್ಬೇಕು ನಿನಗೆ ಅಡ್ವಾನ್ಸ್ ರಗಡ್ ರೊಕ್ಕ ಕೊಟ್ಟಿನಿ ನಾನು ಈಗ ಅದನ್ನೆಲ್ಲ ಬಿಡು ನನಗೆ ಆಫೀಸಿಗೆ ಟೈಮ್ ಆಕೈತಿ ನಾ ಬರ್ತೀನಪ್ಪ ಹಾಂ ಬಾಯ್ ಸರ್ ರಾಜೇಶ್ ಸರ್ ಅಯ್ಯೋ ದೇವ್ರೆ ಏನು ಮಾಡ್ಲಪ್ಪ ನಾನೀಗ